ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಂತು ಕಾರ್ತಿಕ್. ಇವತ್ತು ನಾವೆಲ್ಲರೂ ನನ್ನ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ಚಂದನ್ ಅವರ ತಂಗಿ ಮದುವೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ಇಲ್ಲಿದ್ದೀವಿ, ಇನ್ನು ಸ್ವಲ್ಪ ಜನ ಗೌರ್ಮೆಂಟ್ ಬಸ್ಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಪ್ರೈವೇಟ್ ಬಸ್ಗೆ ಹೋಗ್ತಾ ಇದ್ದೀವಿ. ಹೌದಾ? ಹೌದು ಹೌದು ಹೌದು. ಮದುವೆ ಇದ್ದಿದ್ದು ಜಗಳೂರಲ್ಲಿ, ಅದಕ್ಕೆ ಎಲ್ಲರೂ ಜಗಳೂರು ಬಸ್ ಸ್ಟಾಪ್ ಹತ್ರ ಒಟ್ಟಿಗೆ ಸೇರಿ ಒಂದು ಗಿಫ್ಟ್ ತಗೊಂಡು ಚೌಟ್ರಿ ಹುಡುಕ್ತಾ ಹೋದ್ವಿ. ಸ್ವಲ್ಪ ಜನ ಸ್ಟ್ರೈಟ್ ರೋಡಲ್ಲಿ ಹೋದ್ರು, ಇನ್ನು ಸ್ವಲ್ಪ ಜನ, ಅದರಲ್ಲೂ ನಾನಂತೂ ತುಂಬ ಬ್ರಿಲಿಯಂಟು, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡೋದೆ. ಬಟ್ ರೋಡ್ ಸೆಂಟ್ರಲ್ಲಿ ನಮಗೆಲ್ರಿಗೂ ಹನುಮಂತ ಅಟ್ಯಾಕ್ ಮಾಡಿಬಿಟ್ಟ. ಹಂಗೂ ಹಿಂಗೂ ಸ್ವಲ್ಪ ದಾರಿ ಮಾಡಿಕೊಂಡು ಚೌಟ್ರಿ ಹತ್ರ ಬಂದ್ವಿ. ನಮ್ಮ ಚಂದನ್ ಡೋರ್ ಹತ್ರನೇ ನಿಂತ್ಕೊಂಡು ಎಲ್ಲರೂ ವೆಲ್ಕಮ್ ಮಾಡ್ತಾ ನಮಗೆ ಎಂಟ್ರಿ ಕೊಟ್ಟ. ಜೊತೆಗೆ ನಮ್ಮ ಗೀತಕ್ಕ ಹಾಗೂ ಐಶ್ವರ್ಯನವರು ಸಹ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು ಚೌಟ್ರಿ ಒಳಗಡೆ. ನಾವೆಲ್ಲರೂ ಹೋದ ತಕ್ಷಣ ವಧು ವರನಿಗೆ ಹಾಲೆರೆದು ಊಟಕ್ಕೆ ಹೋದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಚಂದು ಅವರ ಅಕ್ಕ ಬಂದು ಎಲ್ಲರೂ ಸಹ ಮಾತಾಡಿಸಿದ್ರು. ಜೊತೆಗೆ ಚಂದು ಅವರ ಸೊಸೆ ಸಮೇತನ ಬಂದು ನಮಗೆಲ್ರಿಗೂ ವೆಲ್ಕಮ್ ಹೇಳಿ ನಮ್ಮ ಜೊತೆಗೆ ಸಮೇತ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮನ್ನು ಸ್ವಲ್ಪ ಮಾತಾಡಿಸಿದ್ರು. ಇನ್ನು ಇವರಂತೂ ಉಷಾ ಅಕ್ಕ, ನನಗೊಂಥರ ತುಂಬ ಫೇವ್ರೇಟ್ ಸಿಸ್ಟರ್ ಇದ್ದಂಗೆ ನಮ್ಮ ಕಾಲೇಜಲ್ಲಿ. ನಾನು ಜಾಸ್ತಿ ಇವ್ರ ಹತ್ರನೇ ಮಾತಾಡೋದು. ಇನ್ನು ಪಕ್ಕದಲ್ಲಿ ಸಂಪದಕ್ಕ ಮತ್ತು ಚೈತ್ರ ಅಕ್ಕ, ಇವರು ಸ್ವಲ್ಪ ನನ್ನ ಹತ್ರ ಜಾಸ್ತಿ ಪರಿಚಯ. ಹಾಗೂ ನನ್ನ ಫ್ರೆಂಡ್ ತೀರ್ಥ. ಊಟ ಮುಗಿಸ್ಕೊಂಡು ಸುಮ್ಮನೆ ಖಾಲಿ ಕುಂತಿದ್ವಿ. ನಮ್ಮ ಗೌಡ್ರಿಗೆ ಸೃಷ್ಟಿ ಅಕ್ಕ ಒಂದು ಟಾಸ್ಕ್ ಕೊಟ್ಟರು. ಏನಪ್ಪ ಅಂತಂದರೆ, ಮದುವೆ ಮನೆಯಲ್ಲಿ ಪರಿಚಯ ಇಲ್ಲದೆ ಇರುವಂತಹ ಹುಡುಗಿ ಹತ್ರ ಹೋಗಿ ಚೆನ್ನಾಗಿ ಮಾತಾಡಿ 100 ರೂಪೀಸ್ ಅಮೌಂಟ್ ಇಸ್ಕೊಂಡು ಬರಬೇಕು ಅಂತ. ಬಟ್ ನಮ್ಮ ಗೌಡ್ರು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಾವ್ರೆ ಮಾತಾಡ್ಸೋಕ್ಕೆ ಹಾಗೂ 100 ರೂಪೀಸ್ ಅಮೌಂಟ್ ಇಸ್ಕೊಳಕ್ಕೆ. ನೋಡೋಣ ಎಷ್ಟೆಲ್ಲ ಟ್ರೈ ಮಾಡ್ತಾರೆ ಅಂತ. ಅತಿ ಆಸೆ ಗತಿ ಕೇಡು ಅಂತ ಹೊಕ್ಕಳ ಸುತ್ತ 14 ಇಂಜೆಕ್ಷನ್ ಹಾಕಿಸ್ಕೊಂಡು ಕಚ್ಚಿದ ನಾಯಿನ ಕಾವಲು ಕಾಯ್ತಾ ದೇವ್ರ ಸ್ಮರಣೆ ಮಾಡ್ತಿದ್ದೆ. ಒಂದ್ ಫೈನ್ ಮಾರ್ನಿಂಗ್ ರೇಷ್ಮೆ ಪಂಚೆ ಕಟ್ಟಿಕೊಂಡು ರೆಡ್ ನಾಮ ಹಾಕಿಕೊಂಡು ರಾಮ ಸೀತೆ ಗುಡಿಗೆ ಹೋದೆ ಆವತ್ತು. ಕೊನೆಗೂ ಒಂದು ಹುಡುಗಿಯನ್ನ ಚೆನ್ನಾಗಿ ಮಾತಾಡಿಸಿದ್ರು. ಅವರನ್ನು ಸ್ವಲ್ಪ ಡೀಪ್ ಡಿಸ್ಕಷನ್ ನಡೀತಾ ಇದೆ, ಆದರೂ ವರ್ಕೌಟ್ ಆಗಿಲ್ಲ. ಚೆನ್ನಾಗಿ ಮಾತಾಡಿಸ್ಯಾರ, ಬಟ್ ಅಮೌಂಟ್ ಇಸ್ಕೊಳಕ್ಕಾಗಿಲ್ಲ. ಆದರೂ ಪರವಾಗಿಲ್ಲ, ಇವರು ಈ ಟಾಸ್ಕಲ್ಲಿ ಗೆದ್ದಿದ್ದಾರೆ. ಹಾಗೂ ಸೃಷ್ಟಿ ಅಕ್ಕನವ್ರ ಸಮೇತನೇ ಗೌಡ್ರಿಗೆ 200 ರೂಪೀಸ್ ಅಮೌಂಟ್ ಸಹ ಕೊಟ್ಟರು ಟಾಸ್ಕಲ್ಲಿ ಗೆದ್ದಿದ್ದಕ್ಕೆ. ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಸ್ಟೇಜ್ ಮೇಲೆ ಹೋಗಿ ವಧು ವರನಿಗೆ ಗಿಫ್ಟ್ ಕೊಟ್ಟು ಒಳ್ಳೆ ಫೋಟೋ ತೆಗೆಸ್ಕೊಂಡು ಡ್ರೋನ್ ಶಾಟಲ್ಲಿ ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಇವತ್ತು ಪ್ರಿಯಾ ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅದಕ್ಕೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡುವ. ನಾನು ಆಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದ ಸೋತೆ ನಾನಾಗ. ಇವತ್ತಿನ ಬೆಸ್ಟ್ ಪಿಕ್ಸ್ನ ನೋಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೊನೆ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು. ಇಂತಿ ನಿಮ್ಮ ಕಾಂತು ಕಾರ್ತಿಕ್.
ಕನಸನು ಗುಣಿಸುವಂತ ನೆನಪನು ಎಣಿಸುವಂತ ಹೃದಯದ ಗಣಿತ ನೀನು. ನನ್ನ ಜೀವ ನಿನ್ನ ಸಮೀಪ ಬೇರೆ ಏನು ಇಲ್ಲ ಕಲಾಪ ನೀನೆ ಮೌನ ನೀನೆ ವಿಲಾಸ ನೀನೆ ನನ್ನ ಖಾಯಂ ವಿಳಾಸ ಬಳಿಯಿದ್ದರೆ ನೀನು